ನಿರೀಕ್ಷೆ ಎಲ್ಲ ಗೆಲ್ತಿದ್ವಿ. ಆದರೆ ಅವರು ಕೇಂದ್ರ ಮಂತ್ರಿಯನ್ನು ಕರ್ಕೊಂಡು ಬಂದು ಅವ್ರದ್ದು MP ಓಟಿದೆ ಇಲ್ಲ ಅಂತೇಳಲ್ಲ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು 2 ಜನತಾದಳದವರು ನಮಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ಅವರ ಫ್ಯಾಮಿಲಿಯವರು ಕೂಡ ಬಂದಿದ್ದರು. ಬೆಳಗ್ಗೆ 14ನೇ ವಾರ್ಡ್ನ ಕೌನ್ಸಿಲರ್ ಅವರ ಮಗ ನಮ್ಮಪ್ಪ ನಾಮಿನೇಷನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತ ಇದ್ದವ್ರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ಯಾರೋ ಬಂದು ಅಂತೇಳಿ ಪಶ್ಚಿಮ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮಗ. ಇವರು ಗುಂಡಾವರ್ತನೆ ಥರ ಮಾಡಿ ಮತ್ತು 29ನೇ ವಾರ್ಡ್ನವರ ಪತಿ ನಾಗರಾಜ್ ಅವರು ಕೂಡ ಬಂದಿಲ್ಲೇ ಕಾಯ್ತಾರೆ. ನಾನು ಹೆಂಡತಿ ಹತ್ರ ಮಾತಾಡಬೇಕು ಅಂತ ಫ್ಯಾಮಿಲಿಯವ್ರನ್ನೂ ಕೂಡ ಮಾತಾಡ್ಸೋಕ್ಕೆ ಬಿಡದೆ ನಮ್ಮ ಗಾಡಿಯಲ್ಲಿ ನಿಂತಿತ್ತು. ನಾವು ಕಾನೂನು ಗೌರವ ಕೊಟ್ಟು ಗೇಟ್ ಹತ್ರದಿಂದ ಇಳಿದು ಬಳ್ಕೊಂಬಂದ್ವಿ. ಅವ್ರೇನು ಮಾಡಿದ್ರು? ಕೇಂದ್ರ ಮಂತ್ರಿಯವರೇ ಅವ್ರ ಗಾಡಿಯನ್ನು ಪೊಲೀಸ್ ಸೆಕ್ಯೂರಿಟಿಲಿ ಕರ್ಕೊಂಬಂದು ಇಲ್ಲಿವರೆಗೂ ಕರ್ಕೊಂಬಂದು ಏನು ಪಾಪ ಒಳಗಡೆನೂ ಕೂಡ ಅವರ ಮೆಂಬರ್ ಈ ಕಡೆ ತಿರ್ಗೋಕ್ಕೂ ಬಿಡ್ತಲ್ಲ, ಹಿಂಗೆ ಕವರ್ ಮಾಡಿಕೊಂಡು ಏನು ಫಿಲಮ್ ಸ್ಟೈಲ್ ಥರ ಕೂರಿಸ್ಕೊಂಡು ಧಮಕಿ ಹಾಕಿ ಭಯದ ವಾತಾವರಣ ಸೃಷ್ಟಿ ಮಾಡಿ ನಮ್ಮನ್ನ ಗೆಲ್ಲೋದನ್ನು ತಪ್ಪಿಸಿದ್ದಾರೆ. ನಾವು ಸೋತಿಲ್ಲ, 1 ಓಟೆ ನಮಗೇನು ದೊಡ್ಡದಿರಲಿಲ್ಲ, 2 ಓಟಲ್ಲಿ ಗೆಲ್ತಿದ್ವಿ. ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ರು, ಏನು ಆ ಕಡೆ ತಿರ್ಗಂಗಿಲ್ಲ ಮಾಡೋಂಗಿಲ್ಲ ಅಂತ ಹಿಂಗೆ ಔಚ್ಕೊಂಡು ಬಂದು ಮಾಡಿ ವ್ಯಾಮ ಮಾರ್ಗದಿಂದ ಗೆದ್ದಿದ್ದಾರೆ. ಕೆಲವರು ಆಫ್ ಮೆಂಟ್ಲುಗಳಿರ್ತಾರೆ, ಅವ್ರ ಬಗ್ಗೆ ಮಾತಾಡಲ್ಲ. ಮೆಂಟ್ಲುಗಳ ಬಗ್ಗೆ ಚರ್ಚೆನೇ ಬೇಡ. ಆಫ್ ಮೆಂಟ್ಲು ಇದ್ರೆ ಏನೋ ಮಾತಾಡೋದು, ಆಫ್ ಮೆಂಟ್ಲುಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಈ ಅತೃಪ್ತ ಆತ್ಮಗಳು ಅಂತ ಕಾಣ್ತದಲ್ಲ, ಅತೃಪ್ತ ಆತ್ಮಗಳ ಬಗ್ಗೆ ಮಾತಾಡಿದ್ರೆ ನಮ್ಮ ಮೆಂಟ್ಲಾಗ್ಬಿಡ್ತೀವಿ ಅಷ್ಟೇ. 100% ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡ್ತೀವಿ, ಡಿಸ್ಕ್ವಾಲಿಫೈಗೂ ನಾವು ಹೈಜಾಕ್ ಮಾಡಿಲ್ಲ ರೀ, ತಪ್ಪು ಇಲ್ಲೇ ಇದ್ದಾರೆ ನೋಡಿ. ಅವರು ನಮ್ಮ ಸರ್ಕಾರದ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಹೇಳ್ತಾ ಇದೀವಿ. ನೀವು ಹಿಂಗನ್ಬಿಟ್ರೆ ಸರ್ ದಯವಿಟ್ಟು ಕೇಳಿ, ನಮ್ಮನ್ನ ಯಾರು ಹೈಜಾಕ್ ಮಾಡಿಲ್ಲ ಸರ್, ದಯವಿಟ್ಟು. ಓಕೆ ಸರ್, ಗುಡಿ ಸರ್ ಅವರು ನಮ್ಮನ್ನ ಮಾತಾಡಬೇಡಿ ಅಂದ್ರು. ಗುಡಿ ಸರ್ ನಮ್ಮನ್ನ ಅವ್ರು ಮಾತಾಡಬೇಡಿ ಅಂದ್ರು ಸರ್. ಗುಡಿ ಸರ್ ಹೇಳ್ದಲ್ಲ ಸರ್, ಇರೋದನ್ನ ಹೇಳೋದಕ್ಕೆ ಕೇಳಿ ಸರ್. ನಮ್ಮನ್ನ ಇವರೇ ಆಗಲಿ ಅವರೇ ಆಗಲಿ ಹೈಜಾಕ್ ಮಾಡೋದು ಅಂತ ವ್ಯಕ್ತಿತ್ವ ಇಲ್ಲ ನಮ್ದೇನು ಗೊತ್ತಾ ಸರ್. ಸಾರ್ವಜನಿಕವಾಗಿ ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಬೇಕು ಅನ್ನೋದಕ್ಕೆ ನಾವು ಪರವಾಗಿ ನಿಂತಿದ್ದೀವಿ ಹೊರತು ಯಾರ ಪರನೂ ಇಲ್ಲ. ನಾವು ನಮ್ಮ ಅಭಿವೃದ್ಧಿ ಏನು ನಡೆದಿದೆ ಇದುವರೆಗೂ ಮೊದಲು ಇವ್ರು ಬಂದು ತಾವಿಂದ, ಅದಾದ್ಮೇಲೆ ಇವ್ರು ಬಂದು ತಾವಿಂದ ನಡೀತಿದೆ, ಅದ್ರ ಬಗ್ಗೆ ನಾವು ಒಂದು ಒಲ್ಲು ತೋರಿಸಿದ್ದೀವಿ ಹೊರತು ಯಾರಿಂದನೂ ಯಾವ ಆಮೇಶನೂ ಇಲ್ಲ, ಯಾರಿಂದನೂ ಯಾರು ಇದು ಇಲ್ಲ ಸರ್. ದಯವಿಟ್ಟು ತಪ್ಪರ್ಥ ಮಾಡ್ಕೊಬಿಡಿ. ಹೌದು, ಈಗ 14ನೇ ವಾರ್ಡ್ ಅವರು ಉಪಾಧ್ಯಕ್ಷರಿಗೆ ನಾಮಿನೇಷನ್ ಹಾಕಬೇಕು ಅಂತ ಬಂದವ್ರನ್ನ ಜಬರ್ದಸ್ತಿಂದ ಎತ್ಕೊಂಡೋಗಿದೆ ಅಂತ ಅವ್ರ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವ್ಯಾರು ಕೊಟ್ಟಿಲ್ಲ. ನಮ್ಮ ಅಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಹಾಕಬೇಕು ಅಂತದವ್ರನ್ನ ಯಾರೋ ಬಂದು ಅಪರಿಚಿತರು ಬಂದು ಎತ್ಕೊಂಡೋಗಿ ಕೂಡಾಕೊಂಡಿದ್ದಾರೆ. ನಮ್ಮ ಅಪ್ಪನ ಬಿಡಿಸಿ ನಾನು ನಾಮಿನೇಷನ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಅವ್ರ ಅಪ್ಪನ ಹೆಂಗೆ ಕರ್ಕೊಂಡು ಬಂದರು ನೋಡಿದ್ರಲ್ಲ, ಮಂತ್ರಿಗಳು ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು. ಈ ಕಡೆ ಒಬ್ಬರು ಆ ಕಡೆ ಒಬ್ಬರು, ಏನು ಈ ತಿರ್ಗಂಗೆ ಇಲ್ಲ, ಈ ಕಡೆ ಆ ಕಡೆ ಶೇಕೆ ಇಲ್ಲ, ಗೊಂಬೆಗಳ ಥರ ಕೂತಿದ್ರು ಒಳಗೆ. ಈ ಕಡೆ ತಿರುಗಿಬಿಟ್ರೆ ಅಲ್ಲಿ ಈ ಕಡೆ ಓಟ್ ಹಾಕ್ಬಿಡ್ತಾರೆ ಅನ್ನೋ ಭಯ. ನಾವು ಪ್ರಜಾಪ್ರಭುತ್ವದಲ್ಲಿ 9, ನಂದೊಂದು 10 ಇತ್ತು, 18 ಓಟ್ ನಮಗೆ ಬಂದಿದೆ. ನಮ್ಮ ಜನಪ್ರಿಯತೆ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಚಲುವರಾಯಸ್ವಾಮಿ ಅವರು ಜನಪ್ರಿಯತೆಯಿಂದಾಗಿನೇ ಇನ್ನು 8 ಓಟು ಎಕ್ಸ್ಟ್ರಾ ಬಂದಿರೋದು. ನಾವು ಕಳ್ಕೊಳ್ಳೋದು ಏನೂ ಇಲ್ಲ, ಕಳಿಸಿದ್ದೀವಿ. ಅವರು ನಾಮಿನೇಷನ್ ಹಾಕೋರನ್ನ ಕರ್ಕೊಂಡೋಗಿದ್ದಾರೆ, ಪಶ್ಚಿಮ ಠಾಣೆಯಲ್ಲಿ ಕಂಪ್ಲೇಂಟು ಆಗಿದೆ. ಎತ್ಕೊಂಡೋಗಿ ಜಬರ್ದಸ್ತಿಯಿಂದ ಎದುರಿಸಿ, ಇಲ್ಲಿ ನಾಗರಾಜ್ ಅವ್ರು ಹುಷಾರಿಲ್ಲ, 29ನೇ ವಾರ್ಡು, ನನ್ನ ಪತ್ನಿನ 4 ದಿನದಿಂದ ಮನೆ ಕಳಿಸಿಲ್ಲ, ನಾನು ನೋಡಬೇಕು ಅಂತ ಇಲ್ಲಿ ಬಂದಿದ್ದರು. ಅವ್ರ ಕಾರ್ಯಕರ್ತರು ಎಷ್ಟು ಗುಂಡಾಗಿರಿ ಮಾಡ್ಕೊಂಡು ಹೆಂಗೆ ಅಟ್ಯಾಕ್ ಮಾಡಿದ್ರು ನೋಡಿದ್ರಲ್ಲ ನೀವು. ಪಾಪ ಯಪ್ಪ ಹುಷಾರಿಲ್ಲ, ಏನಾಗಿದೆ, ಅವ್ರ ಮನೆಗೆ ಹೋಗಿ ನೋಡ್ಬೇಕೀಗ. ಅವ್ರ ಹೆಂಡತಿ ಹತ್ರ ಮಾತಾಡೋಕೆ ಬಿಟ್ಟಿಲ್ಲ. ಹಿಂಗೆ ಫ್ಯಾಮಿಲಿಯವ್ರ ಹತ್ರ ಭಯ ಯಾಕೆ? ನಮ್ಮವರೆಲ್ಲ ನೋಡಿ ಆರಾಮಾಗಿ ಇಲ್ಲಿ ಎಷ್ಟು ನಿಮಿಷ ನಿಂತಿದ್ವಿ ನಿಮ್ಮ ಮುಂದೆ, ಅರ್ಧ ಗಂಟೆ ಆರಾಮಾಗಿ ವಾಕಿಂಗ್ ಮಾಡ್ತಾ ಇದ್ವಿ. ಇಲ್ಲಿ ಏನು ನಾವೇನು ಎದುರ್ಕೊಂಡಿದ್ವಾ? ಅವರು ಅವ್ರ ಫ್ಯಾಮಿಲಿಯನ್ನು ಮಾತಾಡೋಕೆ ಬಿಡದೆ ಹೈಜಾಕ್ ಮಾಡಿ ಎತ್ಕೊಂಡೋಗಿ ಓಟ್ ಹಾಕ್ಸ್ಕೊಂಡಿದ್ದಾರೆ. ಕೇಳ್ತೀವಿ, ಈಗ ಅವ್ರ ಫ್ಯಾಮಿಲಿಯವ್ರನ್ನ ಕೇಳ್ತೀವಿ. ಆಯ್ತಲ್ಲ, ಈಗ ಎಲೆಕ್ಷನ್ ಆಗಿದೆ, ಗೆದ್ದಿದ್ದಾರೆ, ಗೆದ್ದವ್ರಿಗೆ ಒಳ್ಳೇದಾಗಲಿ, ಮಂಡ್ಯ ನಗರಸಭೆ ಅಭಿವೃದ್ಧಿ ಆಗಬೇಕು, ನಾವು ಸಹಕಾರ ಕೊಡ್ತೀವಿ, ಒಳ್ಳೇದಾಗಲಿ. ಈಗ ಕೇಳ್ತೀವಿ, ಅವ್ರ ಮನೆಗೆ ಹೋಗಿ ಕೇಳ್ತೀವಿ, ಹೆಂಗೆ ಎದುರಿಸೋರೆ ಏನೆಲ್ಲ ಕೇಳಬೇಕಲ್ಲ, ಅವ್ರ ಅದೆಲ್ಲ ಕೇಳ್ಕೊತೀವಪ್ಪ. ಈಗ ಕೇಳ್ಕೊತೀವಿ, ಅವ್ರ ಫ್ಯಾಮಿಲಿಯವ್ರನ್ನೂ ಮಾತಾಡೋಕೆ ಬಿಡದೆ ಎದುರಿಸಿ ಓಟ್ ಹಾಕ್ಸ್ಕೊಂಡಿದ್ದಾರೆ ಏನು ಅಂತ ಕೇಳ್ತೀವಿ. ಓಕೆ, ಧನ್ಯವಾದಗಳು.